ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾಂತಾರದಂತೆ ಗೆದ್ದ ಕರುಪ್ಪು ಅಂತ ಈ ಸಿನಿಮಾದ ಒಂದು ವಿಡಿಯೋ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಈ ಶೀರ್ಷಿಕೆಯನ್ನು ಇಟ್ಟು ಇದು ಕರುಪ್ಪು ಸಿನಿಮಾ ಕುರಿತು. ಕರುಪ್ಪು ಸಿನಿಮಾ ತಮಿಳಿನ ಸಿನಿಮಾ, ನಿಮಗೆಲ್ಲ ಗೊತ್ತಿದೆ. ನಟ ಸೂರ್ಯ ಅವರು ಇದರಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಇದು ಕಳೆದ ಶುಕ್ರವಾರ ಬಿಡುಗಡೆ ಆಗಿತ್ತು. ಆದರೆ ಆರಂಭದಲ್ಲಿ ಅಷ್ಟೇನು ಅದು ಮೊದಲನೇ ಮತ್ತು ಎರಡನೇ ದಿನ ಅಷ್ಟು ಜನರನ್ನು ಆಕರ್ಷಿಸಲಿಲ್ಲ. ತದನಂತರ ಇದು ಕಾಂತಾರ ಸಿನಿಮಾ ರೀತಿ ಇದೆ ಅನ್ನುವ ಒಂದು ವೇವ್ ಕ್ರಿಯೇಟ್ ಆಗಿ, ಮತ್ತು ಇದು ದೈವದ ಸಿನಿಮಾ ಅನ್ನೋ ಒಂದು ವೇವ್ ಕ್ರಿಯೇಟ್ ಆಗಿ ಸಾಕಷ್ಟು ಜನ ಪ್ರೇಕ್ಷಕರನ್ನು ಸೆಳೆದು ಎಲ್ಲ ಭಾಷೆಗಳಲ್ಲೂ ಗೆದ್ದು ಈಗ ನಟ ಸೂರ್ಯ ಅವರ ಸಿಂಗಮ್ ಚಿತ್ರದ ನಂತರ ಅತಿ ಹೆಚ್ಚು ಗಳಿಕೆ ಮಾಡಿರುವ ಮತ್ತು ಅತಿ ಹೆಚ್ಚು ಹೆಸರನ್ನು ತಂದುಕೊಟ್ಟ ಸಿನಿಮಾ ಅಂತ ಭಾಳ ಸೌಂಡ್ ಮಾಡ್ತಾಯಿದೆ. ಎರಡನೇ ವಾರಕ್ಕೆ ಭರ್ಜರಿ ಎಂಟ್ರಿ ಆಗಿದೆ. ಮೊದಲನೇ ವಾರ ದಾವಣಗೆರೆಯಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದರೆ ಅದು ಬರಲೇ ಇಲ್ಲ, ನನಗೆ ಸಿಗಲಿಲ್ಲ. ಫಸ್ಟು ಫ್ರೈಡೇ ನಾನು ನೆನ್ನೆ ನೋಡ್ಕೊಂಡು ಬಂದೆ. ಮೂವಿ ಟೈಮಲ್ಲಿ ಅವತ್ತು ಹಾಕ್ತೀವಿ ಅಂದರೂ ಹಾಕಲಿಲ್ಲ, ಬಟ್ ನೆನ್ನೆ ಹಾಕಿದ್ರು, ನಾನು ನೋಡ್ಕೊಂಬಂದೆ. ಇದು ನನಗೆ ತಮಿಳಲ್ಲೇ ಸಿಕ್ಕಿದ್ದು. ಕನ್ನಡ ಡಬ್ಬಿಂಗ್ ವರ್ಷನ್ ಬಂದಿದೆ ಅಂತಿದ್ದಾರೆ. ತೆಲುಗುನಲ್ಲಿ ವೀರಭದ್ರುಡು ಅಂತ ಮಾಡಿದರು, ಕನ್ನಡದಲ್ಲಿ ಮಾಡಿದರೆ ವೀರಭದ್ರ ಅಂತ ಮಾಡಬೇಕಿತ್ತು. ಬಟ್ ಡಬ್ಬಿಂಗ್ ಆಗಿದೆಯೋ ಅಲ್ಲೋ ಗೊತ್ತಿಲ್ಲ. ಆದರೆ ನನಗೆ ಸಿಕ್ಕಿದ್ದು ತಮಿಳಲ್ಲೇ. ನಾನು ತಮಿಳಲ್ಲೇ ನೋಡಿದೆ, ಯಾಕಂದರೆ ಇಂಗ್ಲೀಷ್ ಸಬ್ಟೈಟಲ್ ಇತ್ತು. ನನಗೇನು ತಮಿಳ್ ಬರಲ್ಲ, ಆದರೆ ಇಂಗ್ಲೀಷ್ ಸಬ್ಟೈಟಲ್ಲು ಮತ್ತು ಕತೆ ಏನು ಅಂತ ನನಗೆ ಅರ್ಥ ಆಗಿದೆ. ಅದು ನಿಮ್ಮ ಜೊತೆ 2 ನಿಮಿಷ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋ ಕಡೆ ತನಕ ನೋಡಿ, ಯಾಕಂದರೆ ಇದು ಕಾಂತಾರ ಸಿನಿಮಾ ರೀತಿ ಇದೆಯಾ ಅನ್ನೋದು ಕೂಡ ಒಂದು ಕುತೂಹಲದ ಪ್ರಶ್ನೆ ಇರುತ್ತೆ. ಇದು ಕಾಂತಾರದಂತೆ ಗೆದ್ದಿದೆ. ಸಿನಿಮಾ ಎಂಡಲ್ಲಿ KGFದು ಕೂಡ ಒಂದು ಎಫೆಕ್ಟ್ ಕಾಣ್ತಾ ಇದೆ ನನಗೆ. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ಸಿನಿಮಾ ಏನು ಫಾಲೋ ಮಾಡಿದ್ದಾರೆ ಡೈರೆಕ್ಟರ್ ಬಾಲಾಜಿ ಅವರು ಅಂದರೆ, ನೆಲಮೂಲದ ದೈವಗಳು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಂತ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವು ಕಾಂತಾರದಿಂದನೇ ಇದು ವೇವ್ ಕ್ರಿಯೇಟ್ ಆಗಿದ್ದು ಅಂತಲೇ ಹೇಳಬೇಕು. ಕಾಲಿವುಡ್ ಸಿನಿಮಾ, ತಮಿಳ್ ಸಿನಿಮಾ. ನಟ ಸೂರ್ಯ ಅಥವಾ ಸೂರ್ಯ ಅಂತ ಅವರು ತಮಿಳಲ್ಲಿ ಏನು ಕರೀತಾರೆ, ನಾವು ಸೂರ್ಯ ಅಂತೀವಿ. ಇವರ ಒಂದು ಮಸ್ತಾದ ದೇಹ, ಆ ಒಂದು ಅವ್ರ ಪ್ರೆಸೆನ್ಸು ಮತ್ತು ಆ್ಯಕ್ಟಿಂಗೋಸ್ಕರ ಈ ಸಿನಿಮಾನ ಅವ್ರ ಅಭಿಮಾನಿಗಳಾಗಿದ್ದರೆ ಖಂಡಿತ ನೋಡಿ, ನಿಮಗೆ ಏನೂ ನಿರಾಶೆ ಆಗೋದಿಲ್ಲ. ಈ ತಮಿಳುನಾಡು, ಕೇರಳ ಮತ್ತು ಶ್ರೀಲಂಕಾ ಈ ಕೆಲವು ಪ್ರದೇಶಗಳಲ್ಲಿ ಜಾನಪದದಲ್ಲಿ ಕರುಪ್ಪು ಸ್ವಾಮಿ ಅಂತ ಒಂದು ದೇವರಿದೆ, ಕರುಪ್ಪು ಅಂತ. ಅದು ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಪಾಪ್ಯುಲರ್ ಇರೋರು ವೀರಭದ್ರ ಸ್ವಾಮಿ ಥರ ಒಂದು ಕಿಲ್ಲರ್ ದೈವ, ಅಂದರೆ ಶತ್ರುಗಳನ್ನ ಸಂಹಾರ ಮಾಡಿಬಿಡುತ್ತೆ, ಕತ್ತಿನಲ್ಲಿ ಹೊಡೆದಾಕ್ಬಿಡೋ ಅಂತ ದೈವ. ಶಿವನ ಮಗ ವೀರಭದ್ರ ಸ್ವಾಮಿ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಈ ಸಿನಿಮಾದಲ್ಲಿ ನಟ ಸೂರ್ಯ ಅವರು ಕರುಪ್ಪು ಸ್ವಾಮಿಯಾಗಿ, ಅದಕ್ಕಿಂತ ಮುಂಚೆ ಅವರು ಸಿನಿಮಾದಲ್ಲಿ ಹೆಂಗೆ ಎಂಟ್ರಿ ಆಗ್ತಾರೆ ಅಂದರೆ ವಕೀಲನಾಗಿ, ಒಂದು ಚಾಲೆಂಜ್ ಸ್ವೀಕರಿಸಿ ಒಬ್ಬ ಮಾಮೂಲಿ ಮನುಷ್ಯ ವಕೀಲನಾಗಿ ಕೂಡ ಕಾಣಿಸ್ಕೊತಾರೆ. ಬಟ್ ಮ್ಯಾಕ್ಸಿಮಮ್ ಇರೋದು ಕರುಪ್ಪು ಸ್ವಾಮಿಯಾಗಿ. ಆ ಒಂದು ಗೆಟಪ್ಪು ಲುಕ್ಕಲ್ಲಿ ಸೂರ್ಯ ಅವರು ಯಾಕೆ ಐತಿಹಾಸಿಕ ಸಿನಿಮಾಗಳನ್ನ ಇನ್ನೂ ಮಾಡ್ತಾ ಇಲ್ಲ, ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ದೊಡ್ಡ ಮಟ್ಟದ ಚರ್ಚೆ ಈಗ ಶುರುವಾಗಿದೆ. ಸೊ ಇದರಲ್ಲಿ ಹೆಚ್ಚು ಸ್ಕ್ರೀನ್ ಟೈಮ್ ಇರೋದು ಈ ನಟ ನಿರ್ದೇಶಕ ಬಾಲಾಜಿ ಅವರನ್ನು. ಅವರು ವಕೀಲ ಒಂದು ರೋಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಸಿನಿಮಾದ ಮೇನ್ ರೋಲು ಒಂದದು, ಬಟ್ ಜಾಸ್ತಿ ಸ್ಕ್ರೀನ್ ಟೈಮ್ ಇವ್ರಿಗೆ ಇದೆಯೋ ಅಂತ ಅನ್ನಿಸ್ಬಿಡ್ತು. ನಟಿ ತ್ರಿಷಾ ಅವರು ವಕೀಲೆಯಾಗಿ ಮಾಡಿದ್ದಾರೆ, ಬಟ್ ಅವರು ಇಲ್ಲಿ ಹೀರೋಯಿನ್ನ ಅನ್ನೋ ಒಂದು ಪ್ರಶ್ನೆಗೆ ನನಗೆ ಇಲ್ಲ, ಅವರು ಒಂದು ಪ್ರೆಸೆನ್ಸ್ ಇದೆ ವಕೀಲೆಯಾಗಿ. ಅವರು ಕರುಪ್ಪು ಸ್ವಾಮಿಯ ಭಕ್ತೆಯಾಗಿ ಅಷ್ಟೇ ನಿಮಗೆ ಭಕ್ತಿಪೂರ್ವಕವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ರೀತಿ ಒಂದು ತೋರಿಸಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ ಎಲಿಮೆಂಟ್ಸು. ಈ ಸಿನಿಮಾದಲ್ಲಿ ತಂದೆ ಮಗಳು ಒಂದು ಕಷ್ಟದಿಂದ ಕತೆ ಶುರುವಾಗುತ್ತೆ. ಅವರು ಕೇರಳದಿಂದ ಬಂದು ತಮಿಳ್ನಾಡಲ್ಲಿ ಒಂದು ಅವರ ಕಷ್ಟ ಪರಿಹಾರ ನೋಡ್ತಾ ಇರ್ತಾರೆ. ಆವಾಗ ಅವರು ಅನಿವಾರ್ಯವಾಗಿ ಕೋರ್ಟ್ಗೆ ಬರಬೇಕಾಗತ್ತೆ. ಅಂದರೆ ತಮಿಳ್ನಾಡಿನ ನ್ಯಾಯಾಂಗ ವ್ಯವಸ್ಥೆ ಅದು ನಮ್ಮ ಭಾರತದೊಂದು ಭಾಗನೇ ಅಂತ ಇಟ್ಕೊಳ್ಳೋಣ. ಯಾವ ರೀತಿ ಡಿಲೇ ಆಗುತ್ತೆ ನ್ಯಾಯ, ಯಾವ ರೀತಿ ಒಂದು ಭ್ರಷ್ಟಾಚಾರದಿಂದ ಕೂಡಿದೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಕಾಮಿಡಿಯಾಗಿ ಇಲ್ಲಿ ಹೇಳಿದ್ದಾರೆ. ಅದನ್ನು ನೋಡಬೇಕಾದ್ರೆ ಒಂದು ಕಡೆ ಅಳಬೇಕೋ ಅಥವಾ ಇದನ್ನು ನೋಡಿ ನಗಬೇಕೋ ಗೊತ್ತಾಗಲ್ಲ. ಯಾಕಂದರೆ ನಿಜ ಆ ಪರಿಸ್ಥಿತಿ ಸಿಕ್ಕಿದ್ದವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತಾರಲ್ಲ, ಆ ರೀತಿ ಅವರ ಒಂದು ನೆರವಿಗೆ ಕರುಪ್ಪು ಸ್ವಾಮಿ ಏನಂದರೆ ಜಾನಪದದಲ್ಲಿ ಮತ್ತು ಈ ಸಿನಿಮಾದಲ್ಲಿ ತೋರಿಸಿರುವ ಪ್ರಕಾರ ಮೆಣಸಿನಕಾಯಿಯನ್ನು ಕುಟ್ಬಿಟ್ಟು ಆ ಒಂದು ಏನು ಬರುತ್ತೆ ಅದನ್ನು ಕರುಪ್ಪು ಸ್ವಾಮಿಗೆ ಅಭಿಷೇಕ ರೀತಿ ಭಕ್ತಿಪೂರ್ವಕವಾಗಿ ಅರ್ಪಿಸಿದ್ರೆ ಕರುಪ್ಪು ಸ್ವಾಮಿ ನಿಮ್ಮ ಒಂದು ಏನು ಮನ್ನಣೆ ಏನಿರುತ್ತೆ, ನಿಮ್ಮ ಪ್ರಾರ್ಥನೆ ಏನಿರುತ್ತೆ, ಆ ಮನವಿ ಏನಿರುತ್ತೆ ಅದನ್ನು ಪೂರೈಸ್ತಾರೆ ಅಂತ ಅಂದ್ಬಿಟ್ಟು ಒಂದು ಜನಪದ ನಂಬಿಕೆ ಆ ಕೋರ್ಟ್ ಆವರಣದಲ್ಲೇ ಇರುತ್ತೆ. ಸೊ ಅಲ್ಲಿ ಇದನ್ನು
ಮಾಡಿ ಆ ನೆಕ್ಸ್ಟ್ ಕರುಪ್ಪು ಸ್ವಾಮಿ ಬಂದು ಯಾವ ರೀತಿ ವಿಲನ್ಗಳ ವಿರುದ್ಧ ತನ್ನ ಇದನ್ನು ತೋರಿಸ್ಕೊಳ್ಳುತ್ತೆ, ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆ ಮಾಡ್ಬೋದು, ಮತ್ತು ಈ ಕರುಪ್ಪು ಸ್ವಾಮಿ ದೈವಗಳಿಗೂ ಇತಿಮಿತಿ ಇರುತ್ತಾ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವ್ರಿಗೂ ಒಂದು ಸರ್ಕಲು, ಒಂದು ಬೌಂಡ್ರಿ, ಅವ್ರ ಶಕ್ತಿ ಅಷ್ಟಕ್ಕೆ ಮಾತ್ರ ಸೀಮಿತ. ಹೌದು, ಎಲ್ಲ ಕಡೆ ಎಷ್ಟೋ ದೇವ್ರುಗಳನ್ನ ಪೂಜೆ ಮಾಡೋದೇ ಇಲ್ಲ. ಸೊ ಕೆಲವು ಕಡೆ ಇರುತ್ತೆ. ಅದು ಈ ತಮಿಳ್ನಾಡು, ಕೇರಳ, ಶ್ರೀಲಂಕಾ ಅಂತ ನಾನು ಮೊದಲೇ ಹೇಳಿದ್ನಲ್ಲ, ಆ ಒಂದು ಭಾಗದಲ್ಲಿ ಕರುಪ್ಪು ಸ್ವಾಮಿಯಲ್ಲಿದೆ. ಅಲ್ಲಿಗೆ ಮಾತ್ರ ಆಗೋ ರೀತಿಯೂ ತೋರಿಸಿದ್ದಾರೆ. ಅದನ್ನು ಒಂದು ಕಾಮಿಡಿಯಾಗಿ, ವ್ಯಂಗ್ಯವಾಗಿ, ಮತ್ತು ಸೊಲ್ಯೂಷನ್ ಯಾವ ರೀತಿ ಕೊಡ್ಬೋದು, ಈ ವ್ಯವಸ್ಥೆಗಳನ್ನ ಸರಿ ಅನ್ನೋದನ್ನೆಲ್ಲ ಕರುಪ್ಪು ಸ್ವಾಮಿ ನಂಬಿದವ್ರನ್ನ ಕೈ ಬಿಡಲ್ಲ ಅನ್ನುವ ರೀತಿಯಲ್ಲಿ ಒಂದು ಈ ದೈವ ಮೂಲದ ಕಥೆಯನ್ನು ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ನಟ ಸೂರ್ಯಗೋಸ್ಕರನೇ ಈ ಬಾಲಾಜಿ ಅವರು ತಾವು ಕೂಡ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿ ಆ್ಯಕ್ಟ್ ಮಾಡಿದ್ದಾರೆ. ಇದು BGM ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಗಿದ್ದು. ನಾವು OTTಗೆ ಬರುತ್ತೆ ನೋಡ್ತೀವಿ, ಓಕೆ, ಬಟ್ ಸಿನಿಮಾ ಒಳ್ಳೆ ಸಿನಿಮಾಟಿಕ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ನೀವು ಸಿನಿಮಾ ಥಿಯೇಟ್ರಲ್ಲೇ, ಒಳ್ಳೆ ಎಫೆಕ್ಟ್ ಇರೋ ಥಿಯೇಟ್ರಲ್ಲೇ ನೋಡಬೇಕಾಗತ್ತೆ. ಈ ಸಿನಿಮಾ ಎಂಡಲ್ಲಿ KGF ಮೊದಲನೇ ಭಾಗ ಎಂಡ್ ಆಗೋ ಥರನೇ ಒಂದು ಸೀನ್ ಇದೆ. ಅದನ್ನು ಹೇಳಲ್ಲ, ಸ್ಪಾಯಿಲ್ ಮಾಡಬಾರ್ದು. ಮತ್ತು ಕಾಂತಾರ ರೀತಿ ದೈವ ಈ ಸಿನಿಮಾದ್ರಲ್ಲಿ ಇದೆಯಾ? ನನ್ನ ಪ್ರಕಾರ ಕಾಂತಾರ ರೀತಿ, ಕಾಂತಾರ ಸಿನಿಮಾ ಕೂಡ ಸ್ಟಾರ್ಟಿಂಗಲ್ಲಿ ಅಷ್ಟು ವೇವ್ ಕ್ರಿಯೇಟ್ ಆಗಿರಲಿಲ್ಲ. 2-3 ದಿನ ಆದಮೇಲೆ ಸಾಗರೋಪಾದಿಯಲ್ಲಿ ಅದು ಗೆಲುವನ್ನು ಗೆಲ್ತು, ಜನರನ್ನು ಆಕರ್ಷಿಸಿ ಅದು ಗೆದ್ದಿದ್ದು. ಅದೇ ರೀತಿ ಕರುಪ್ಪು ಕೂಡ ಸ್ಟಾರ್ಟಿಂಗ್ ಜನ ಹೋಗಲಿಲ್ಲ, ಇವಾಗ ಮುಗಿಬಿದ್ದು ನೋಡ್ತಾವ್ರೆ. ಬಟ್ ಕಂಪೇರ್ ಮಾಡೋಕ್ಕಾಗಲ್ಲ, ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ ಕಾಂತಾರಾಗೂ ಕರುಪ್ಪುಗೂ, ಕರುಪ್ಪು ಸಿನಿಮಾಗೂ. ಬಟ್ ಒಂದು ಸಿಮಿಲಾರಿಟಿ ಇದೆ, ಅಲ್ಲೂ ದೈವ ಇಲ್ಲೂ ದೈವ, ಆದರೆ ಬೇರೆ ಬೇರೆ ದೈವಗಳು, ಮತ್ತು ಎಫೆಕ್ಟ್ ಕೂಡ ಬೇರೆ ಇದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಈ ಸಿನಿಮಾದ ಅಂತ್ಯದಲ್ಲಿ ಒಂದು ತೋರಿಸಿರೋದನ್ನು ಸೆಕೆಂಡ್ ಪಾರ್ಟ್ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಒಂದು ಭ್ರಷ್ಟಾಚಾರದ ಬಗ್ಗೆ ಇದರಲ್ಲಿ ಹೈಲೈಟ್ ಮಾಡಿದರೆ ಈ ನೆಕ್ಸ್ಟು ಪೊಲಿಟಿಷಿಯನ್ ಆಗಿ ಕರುಪ್ಪು ಸ್ವಾಮಿ ಎಂಟ್ರಿ ಆಗ್ತಿದ್ದಾರೆ. ಈ ಸಿನಿಮಾದ ಏನು ವಕೀಲ ಒಂದು ವಿಲನ್ ರೋಲ್ ಇದೆ, ಅಂದರೆ ಬಾಲಾಜಿಯವ್ರು ಮಾಡಿರೋದು, ಅದರಲ್ಲಿ ಒಂದು ರಾಜಕಾರಣಿ ಪಾತ್ರ, ರಾಜಕಾರಣಿ ವರ್ಸಸ್ ರಾಜಕಾರಣಿ ಏನೋ ಒಂದು ಹೆಸರು ತೋರಿಸ್ತಾರೆ. ಸೊ ಅದು 2ನೇ ಭಾಗ ಕೂಡ ಬರ್ತಾ ಇದೆ. ಸೊ ನಾನಂತೂ ಕುತೂಹಲದಿಂದ 2ನೇ ಭಾಗಕ್ಕೆ, ಈಗೆಲ್ಲ ಸೀರೀಸ್ಗಳು ಟೈಮ್ ಅಲ್ವಾ, ಸೊ ನಾನು ಕೂಡ ಕಾಯ್ತೀನಿ ಅಂತ ಹೇಳ್ತಾ, ನಿಮಗೆ ಒಂದೊಳ್ಳೆ ಸೂರ್ಯ ಅಭಿಮಾನಿ ಆಗಿದ್ದರೆ, ಒಂದು ಈ ಥರ ದೇವರು ಎಫೆಕ್ಟ್ ಇರೋ ಒಂದು ಸಿನಿಮಾ ನೋಡಬೇಕಂದ್ರೆ ಕರುಪ್ಪು ನೋಡಿ ಅಂತ ಹೇಳ್ತಾ ನನ್ನ ಅನಿಸಿಕೆನ ಅಭಿಪ್ರಾಯನ ವಿಡಿಯೋನ ಮುಗಿಸ್ತೀನಿ. ನಿಮಗೆಲ್ಲ ಧನ್ಯವಾದಗಳು.